ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ 36ನೇ ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ಮಿತಿ ಮೀರ್ತಾ ಇದೆ. ಯಾಕಂದ್ರೆ ಆ ಸಮಸ್ಯೆ ಯಾವ ರೀತಿ ಇದೆ ಅಂತಂದ್ರೆ ಆಟೋ ಚಾಲಕರು ಬಂಗಳ ಪಕ್ಕ 2 ರಿಂದ 3 ಕಿಲೋಮೀಟರ್ ಕ್ಯೂ ನಿಲ್ತಾ ಇದ್ದಾರೆ. ಗ್ಯಾಸ್ಗಾಗಿ ಆಟೋ ಚಾಲಕರ ನಿತ್ಯ ಗೋಳು. ಊಟ ತಿಂಡಿಯನ್ನ ಬಿಟ್ಟು ಬಂಗಳ ಮುಂದೆ ಆಟೋ ಚಾಲಕರು ಪರದಾಟ ನಡೆಸುತ್ತಿದ್ದಾರೆ. ಆದ್ರೆ ಜನರೇ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿರುವಂತಹ ಜನಪ್ರತಿನಿಧಿಗಳು ಮಾತ್ರ ಇದ್ದಾರಲ್ವಾ, ಅವರ ಆಪ್ತ ಸಹಾಯಕರಿದ್ದಾರಲ್ಲ, ಇವರೆಲ್ಲರಿಗೂ ಕೂಡ IPL ಚಿಂತೆ ಆಗೋಗ್ಬಿಟ್ಟಿದೆ. ನಾಡಿನ ಮ್ಯಾಚ್ಗೆ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಲ್ಲಲಾಗಿದೆ. ಒಂದ್ ಕಡೆ ಸಾಮಾನ್ಯರು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ತಾರೆ, ಬಂಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಆದ್ರೆ ಇಲ್ಲಿ ವಿಧಾನಸೌಧದಲ್ಲಿ ಜನಪ್ರತಿನಿಧಿಗಳ PAಗಳು ಆಪ್ತ ಸಹಾಯಕರೇನಿದ್ದಾರೆ IPL ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ. ಇದರಲ್ಲೇ ಗೊತ್ತಾಗತ್ತಲ್ವಾ, ಜನಪ್ರತಿನಿಧಿಗಳಿಗೆ ಜನರ ಸಮಸ್ಯೆ ಬೇಕಾಗೇ ಇಲ್ಲ. ಅವರಿಗೆ ಮ್ಯಾಚ್ ಅನ್ನ ನೋಡ್ಬೇಕು. ಮ್ಯಾಚ್ ಕ್ರೇಜ್ ಸರ್ವೇ ಸಾಮಾನ್ಯ ಎಲ್ರಿಗೂ ಕೂಡ ಇರುವಂತದ್ದು. ಬಟ್ ರಾಜ್ಯದಲ್ಲಿ ಯಾವ ರೀತಿ ಗ್ಯಾಸ್ ಸಮಸ್ಯೆ ತಲೆದೂರಿದೆ, ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವಂತ ಕೆಲಸವನ್ನ ಇವರುಗಳು ಮಾಡಬೇಕು. ಬದಲಾಗಿ ವಿಧಾನಸೌಧದಲ್ಲಿ ಸ್ಪೀಕರ್ ಕೊಠಡಿ ಬಳಿ ಶಾಸಕರ ಆಪ್ತ ಸಹಾಯಕರು ಸಾಲ್ಗಟ್ಟು ನಿಂತಿರೋದು ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ನಾಳೆ ನಡೆಯೋ RCB ಮ್ಯಾಚ್ಗಾಗಿ ವಿಧಾನಸೌಧದಲ್ಲಿ ಶಾಸಕರು ಟಿಕೆಟ್ಗಳನ್ನು ಪಡ್ಕೊಳ್ಳೋಕೆ ಅವರವರ PAಗಳು ಕ್ಯೂ ನಿಂತಿದ್ದಾರೆ. ಸ್ಪೀಕರ್ ಆಫೀಸಲ್ಲಿ ಟಿಕೆಟ್ ಅನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಟಿಕೆಟ್ ಪಡೆಯೋಕೆ ಶಾಸಕರು ಸಚಿವರ ಆಪ್ತ ಸಹಾಯಕರು ಕ್ಯೂ ನಿಂತಿರೋ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಿದ್ದೀರಾ. ಎಷ್ಟು ಟಿಕೆಟ್? ಮೂರು ನಾನು ಮನೆಗೆ ಹೋಗಿ 8 ದಿವಸ ಇವತ್ತಿಗೆ ಗ್ಯಾಸ್ ಸಿಗ್ತಾ ಇಲ್ಲ ನನಗೆ. ಬೆಳಗ್ಗೆ 5 ಗಂಟೆಗೆ ಹಾಕಿ 10ವರೆಗೆ ಗ್ಯಾಸ್ ತುಂಬಿಕೊಂಡು ಬಂದು ಇಲ್ಲಿ ಮಲಗಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಮಲಗಿದ್ದೀನಿ. ಡ್ರೈವರ್ ಬಗ್ಗೆ ಯಾರನ್ನ ಕೇಳ್ತಾ ಇದ್ದಾರಾ? ಸರ್ಕಾರ ಬರೀ ತಿನ್ನಕ್ಕೆ ಇರೋದಾ? ಅಲ್ಲಿಂದ IPLಗೆ ಮಾತ್ರ ಮೊದಲು ಇರ್ತಾರೆ. ಮ್ಯಾಚ್ ನೋಡಬೇಕು ಅಂದರೆ ಬೆಡ್ಡಿಂಗ್ ಆಗಬೇಕು ಅಂದರೆ ಈ ದೇಶದಿಂದ ಈ ದೇಶಕ್ಕೆ ಬೆಡ್ಡಿಂಗ್ ಸಿಗಬೇಕು ಅಂದರೆ ಮೊದಲು ಮುಂದೆ ಇರ್ತಾರೆ. ಎಲ್ಲರೂ MLAನೂ ಇರ್ತಾನೆ, MP ಇರ್ತಾನೆ, ಎಲ್ಲರೂ ಇರ್ತಾರೆ. ಬಡವ್ರ ಬಗ್ಗೆ ಯಾರು ಮಾತಾಡಲ್ಲ. ನಿಂತಿದ್ದಾರೆ, ಎಲ್ಲರೂ ನಿಂತ್ಕೊತಾರೆ. ನನ್ನ ಬಗ್ಗೆ ಯಾರು ನಿಂತ್ಕೊತಾರೆ? ನಮ್ಮ ಬಗ್ಗೆ ನಾವೇ ನಿಂತ್ಕೊಳ್ಬೇಕು. ಗಾಡಿನಲ್ಲಿ ನಿಂತ್ಕೊಂಡು ಇರಬೇಕು. ಇಲ್ಲ ಅಂದರೆ ಬೆಳಗ್ಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಬೇಕು LPG ಗ್ಯಾಸ್ಗೆ. ಅದೂ ಸಿಗ್ತಾ ಇಲ್ಲ. ಅದೂ ಎಷ್ಟಿಗೆ 300 ರೂಪಾಯಿಗೆ ಹಾಕ್ತಾ ಇದ್ದಾರೆ. ಧ್ವನಿ ಎತ್ತಲ್ಲ ಅಂದರೆ ತಿನ್ನೋಕ್ಕೆ ಸಿಕ್ಕಲ್ಲ. ಇಲ್ಲ ಆಟೋ ಅವರು ಯಾರು ಲಂಚ ಕೊಡಲ್ಲ ಸ್ವಾಮಿ. ಏನು ಬೇರೆಯವ್ರು ಲಂಚ ಕೊಡ್ತಾರ, ಅದಕ್ಕೆ ಹೋಗ್ತಾರ ಮೊದಲು MLA ಅವರು. ನಾವೇನು ಲಂಚ ಕೊಡ್ತೀವ? ಮೀಟ್ರ್ ಹಾಕ್ತೀವಿ, ಒಯ್ತೀವಿ. ಇಲ್ಲಾಂದ್ರೆ ಊಬರು ಎಲ್ಲ ಹೊಡಿತೀವಿ. ಈಗ 5 ಗಂಟೆಗೆ ನಾನು 300 ರೂಪಾಯಿಗೆ ಗ್ಯಾಸ್ ಹಾಕ್ದ ಅವನು 10ವರೆಗೆ. ಈಗ 300 ರೂಪಾಯಿ ಗ್ಯಾಸ್ ಸಾಯಂಕಾಲವರೆಗೂ ಬರುತ್ತಾ ನನಗೆ? ಈಗ ನಿಂತ್ಕೊಂಡಿದ್ದೀನಿ 3 ಗಂಟೆ ಮೇಲೆ ಗಾಡಿ ಎತ್ತೋಣ ಅಂತ. ಈಗ 3 ಗಂಟೆ ಮೇಲೆ ಹೋಗಿ ನಾನು ಮನೆಗೆ ದುಡಿಬೇಕಾ, ಇಲ್ಲ ಕಲೆಕ್ಷನ್ ಕೊಡಬೇಕಾ, ಇಲ್ಲ ಗ್ಯಾಸ್ದು ಎತ್ತಬೇಕು ಹೇಳಿ? ರಾಜಕಾರಣಿ ಬೇಕಾರ್ ರಾಜಕಾರಣಿಗಳು ನಾನು ಬಳಿ ಇರೋದು ಲಂಚ ತಿನ್ನೋಕೆನೆ. ರಾಜಕಾರಣಿಗಳು ಇರೋದು ಕೊಳ್ಳೆ ಹೊಡೆಯೋ ರಾಜಕಾರಣಿಗಳು ಮೈನ್ ಪಾಯಿಂಟ್ ಇರೋದು ಅವರು. ಇನ್ನೇನು ಅವರು ಜನಗಳಿಗೇನು ಉಪಕಾರ ಮಾಡೋದ್ರಾಗ ಏನು ಅವರು ಮಾಡೋಂಥದ್ದು ಏನಿಲ್ಲ. ಅವ್ರು ಮಾಡ್ಕೊಳಂಥದ್ದೆಲ್ಲ ಅವರೆಲ್ಲ ಅವ್ರ ಸೇಫ್ಟಿಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಮ್ಮ ಸೇಫ್ಟಿ ಯಾರು ನೋಡೋದೇ ಇಲ್ಲ. ಅದ್ರ ಮುಂದೆ ಇನ್ನೇನು ಹೇಳೋಕ್ಕಾಗುತ್ತೆ? ನಾವು ನಮ್ಮ ಜೀವನ ಇದೇ ಥರ ಅಂತ ಹೇಳಿ ತಿಳ್ಕೊಂಡು ಹೋಗ್ಬೇಕಷ್ಟೇ. ಜೀವನನೇ ಅದು. ಕೊಂಡರ ಮೇಲೆ ಕೊಳ್ಳೆ ಹೊಡೆಯೋದೇ ಅವ್ರ ಜೀವನ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಪ್ರತಿಯೊಂದರಲ್ಲೂ ಅದೇ ಥರನೇ ಮಾಡೋದು. ಯಾವ್ದ್ರಾಗ ಮಾಡ್ತಾರೆ, ಯಾರು ರಾಜಕಾರಣ ಬಂದರೂ ಅದೇ ಥರನೇ ಮಾಡೋದು. ಅದರಲ್ಲಿ ಅವ್ರು ಮಾಡ್ಕೊಂತಿರ್ತಾರೆ. ನಾವು ಇನ್ನೇ ಮಾಡೋದು. ನಮ್ಮ ಬಡ ಜನದ ಬಗ್ಗೆ ಯಾರು ಯೋಚನೆ ಮಾಡೋಂಥ ಶಕ್ತಿಯಿಂದ ಅವ್ರಿಗೆ ಇನ್ನೂ ದೇವ್ರು ಕೊಟ್ಟಿಲ್ಲ. ಇಲ್ಲ ಸರ್, ನಮ್ಗೆ ಯಾವ ವ್ಯಾಲ್ಯೂನೇ ತೆಗೆದಾಕ್ಬಿಟ್ಟಿದ್ದಾರೆ ಅವರು. ಪ್ರತಿಯೊಂದು ಏನೇ ಒಂದು ಆದರೂ ಆಟೋ ಡ್ರೈವರೇ ಬೇಕು ಅವರಿಗೆ. ಅವ್ರಿಗೆ ಅಂತಾರೆ ಪ್ರತಿಯೊಬ್ಬರಿಗೂ ಆಟೋ ಡ್ರೈವರೇ ಬೇಕು. ನಮ್ಮ ಏನೊಂದು ಆಕ್ಸಿಡೆಂಟ್ ಆಗಲಿ, ಒಂದು ಏನು ರೋಡಲ್ಲಿ ಏನೇ ಆಗಲಿ, ಒಂದು ಗಲಾಟೆ ಆಗಲಿ, ಹೋಗಿ ಪ್ರತಿಯೊಂದಕ್ಕೂ ಫಸ್ಟು ಸ್ಪಂದಿಸೋರು ಹೋಗಿ ನಮ್ಮ ಆಟೋದವರೇ. ಅವ್ರು ಆಟೋದವರಿಗೆ ಇದಿಲ್ಲ. ನಮ್ಮ ಬೇಕಾದ್ರೆ ಬೇಕಾದ್ರೆ ಬೆಟ್ಟಿಂಗು ಆಡ್ತಾರೆ, ಬೆಸ್ಟ್ ಜನ ಇರ್ತಾರೆ ಆ ಥರ. ಇನ್ನೇನು ರಾಜಕಾರಣಿಗಳು ಇರೋದು ಕೊಳ್ಳೆ ಹೊಡೆಯೋ ರಾಜಕಾರಣಿಗಳು ಮೈನ್ ಪಾಯಿಂಟ್ ಇರೋದು ಅವರು. ಇನ್ನೇನು ಅವರು ಜನಗಳಿಗೇನು ಉಪಕಾರ ಮಾಡೋದ್ರಾಗ ಏನು ಅವರು ಮಾಡೋಂಥದ್ದು ಏನಿಲ್ಲ. ಅವ್ರು ಮಾಡ್ಕೊಳಂಥದ್ದೆಲ್ಲ ಅವರೆಲ್ಲ ಅವ್ರ ಸೇಫ್ಟಿಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಮ್ಮ ಸೇಫ್ಟಿ ಯಾರು ನೋಡೋದೇ ಇಲ್ಲ.
ಅದ್ರ ಮುಂದೆ ಇನ್ನೇನು ಹೇಳೋಕ್ಕಾಗುತ್ತೆ ನಾವು, ನಮ್ಮ ಜೀವನ ಇದೆ. ಶಾಸಕರು ಐಪಿಎಲ್ ಟಿಕೆಟ್ ಕೇಳೋದು ನಾಚಿಕೆಗೇಡಿನ ಸಂಗತಿ. ಟಿಕೆಟ್ ಕೊಡಿ ಅಂತ ಅಂಗಲಾಚೋದು ಸರಿಯಲ್ಲ. ಶಾಸಕರ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರ ಪಕ್ಷದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಸದನದಲ್ಲಿ ಮುಂದೆ ನಿಂತ್ಕೊಂಡು ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಎಲ್ಲರೂ ಕೂಡ ಒಗ್ಗೂಡಿ ಇದ್ರ ಬಗ್ಗೆ ಧ್ವನಿ ಏರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಿಎಂ ಸದಾನಂದ ಗೌಡ ಅವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಗ್ಗೆ IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ, ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ಇದು ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರದು. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಸಹಕಾರಗಳು ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಲಿ. ಆದರೆ IPL ಟಿಕೆಟ್ ಕೊಡಿಂದ ಭಿಕ್ಷೆ ಬೇಡುವಂಥ ದಯನೀಯ ಪರಿಸ್ಥಿತಿಗೆ ಯಾವುದೇ ಶಾಸಕ. ಆಟೋ ಚಾಲಕರ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಬಗೆಹರಿಸಬೇಕು. ಕೂಡಲೇ ಕೇಂದ್ರ ಈ ಕಡೆ ಗಮನ ಹರಿಸಬೇಕು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ್ದು. ಮುಂಜಾಗ್ರತೆ ವಹಿಸೋದ್ರಲ್ಲಿ ಕೇಂದ್ರ ವಿಫಲವಾಗಿದೆ ಅಂತ ಹೇಳಿಕೊಂಡು ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಂಜಾಗ್ರತಾ ಕ್ರಮ ವಹಿಸೋದ್ರಲ್ಲಿ ಕೇಂದ್ರ ವಿಫಲ ಆಗಿದೆ. ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿದೆಯಲ್ಲ, ಮೊದಲಿಗೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕಿತ್ತು. ಅಟ್ಲೀಸ್ಟ್ ಸಮಸ್ಯೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಈಗಲಾದ್ರೂ ಕೂಡ ನಮ್ಮ ಕಡೆ ಗಮನ ಕೊಡ್ಲಿ ಅಂತ ಹೇಳ್ಕೊಂಡು DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಪ ಆಟೋ ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾ ಇದೆ. ಆಟೋಗೆ, ಹೋಟ್ಲ್ಗೆ ಇದಿಲ್ಲದೆ ಹೋದ್ರು ಚಿಂತೆ ಇಲ್ಲ. ಮನೆಗಳಿಗೆ ಬೇಕಾದ್ರೆ ಸ್ಟವ್ ಮಾಡ್ಕೊಳ್ತಾರೆ. ಸ್ಟವ್ ಅಂದ್ರೆ ಹೀಟ್ರು, ಬೇರೆವೆಲ್ಲ ಹೊರಗಡೆ ಹೋಗಿ ಮಾಡ್ತಾರಲ್ಲ, ಪಾಪ ಅವ್ರಿಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ. ಕೂಡಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಆಟೋ ಚಾಲಕರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಅದ್ರ ಬಗ್ಗೆ ಅದಕ್ಕೆ ನಮ್ ಕೈಲಿಲ್ಲ, ಅದೇ ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸುವಂಥದ್ದು, ಮುಂಜಾಗ್ರತೆ ಮಾಡಬೇಕಾಯ್ತು. ಅದು ವಿಫಲ ಆಗಿದೆ. ಇನ್ಯಾಕೆ ಬಿಜೆಪಿಯವ್ರು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಬಿಜೆಪಿಯವ್ರು ಹೇಳ್ಬೇಕು, ನಮ್ಮಿಂದ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಬೇಕು ಜನರಿಗೆ. ಅವ್ರು ಮಾಡಿರೋ ತೊಂದರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕಾರ್ತಿಕ್, ಸಾಮಾನ್ಯರು ಗೃಹ ಬಳಕೆ ಗ್ಯಾಸ್ ಅನ್ನ ಖರೀದಿ ಮಾಡೋದಕ್ಕೆ ಏಜೆನ್ಸಿ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಆಟೋ ಚಾಲಕರು ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ಬಟ್ ವಿಪರ್ಯಾಸ ಅಂತಂದ್ರೆ IPL ಟಿಕೆಟ್ಗೋಸ್ಕರನೇ ಇಲ್ಲಿ ಜನಪ್ರತಿನಿಧಿಗಳ ಆಪ್ತ ಸಹಾಯಕರನ್ನ ಸ್ಪೀಕರ್ ಅವರ ಕಚೇರಿ ಮುಂದ್ಗಡೆ ಕ್ಯೂ ನಿಲ್ಲಿಸಿದ್ದಾರೆ. ಸರ್ಕಾರ ಎಲ್ಲಿವರೆಗೂ ಬಂದು ನಿಂತಿದೆ? ಇದಕ್ಕೇನಾದ್ರೂ ಶಾಸಕರು, ಸಚಿವರುಗಳು ಮಾತನಾಡ್ತಿದ್ದಾರೆ ಹೇಗೆ ಅಂತ? ಕಾರ್ತಿಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಧನುಷ್ ಪೂಜಾರಿ, ಎಸ್, ಏನು ಅಂತಂದ್ರೆ ಒಂದ್ ಕಡೆ ಜನಸಾಮಾನ್ಯರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೋಸ್ಕರ ಜನರು ಏನ್ ಮಾಡ್ತಿದ್ದಾರೆ, ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಇನ್ನೊಂದ್ ಕಡೆ ಆಟೋ ಚಾಲಕರು ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ, ನಾವು ಬೆಂಗಳೂರಲ್ಲಿ ಒಂದು ರೌಂಡ್ ಹೊಡೆದ್ರೆ ಸಾಕು, ಪ್ರತಿಯೊಂದು ಬಂಕ್ಗಳ ಪಕ್ಕದಲ್ಲೂ ಕೂಡ 5 ರಿಂದ 6 ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಬಟ್ IPL ಟಿಕೆಟ್ಗೋಸ್ಕರ ಜನಪ್ರತಿನಿಧಿಗಳು ತನ್ನ ಆಪ್ತ ಸಹಾಯಕರನ್ನ ನೆನಪಿನಲ್ಲಿ ತಲೆಯಲ್ಲಿ ಅದೊಂದು ವಿಚಾರವನ್ನ ಮುಂದಿಟ್ಕೊಂಡು ಕ್ಯೂ ನಿಲ್ಸಿದಾರಲ್ಲ, ಇದ್ರ ಎಷ್ಟು ಮಟ್ಟಿಗೆ ಸರಿ? ಸಂಬಂಧಪಟ್ಟ ಶಾಸಕರು, ಸಚಿವರು ಏನಾದ್ರು ರಿಯಾಕ್ಷನ್ ಕೊಡ್ತಿದಾರಾ ಅಂತ? ಧನುಶ್ರೀ ಪೂಜಾರಿ, ಇದಕ್ಕಿಂತ ದುರ್ದೈವದ ಸನ್ನಿವೇಶ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾಗಿಯೂ ಕೂಡ MLAಗಳು ವರ್ತನೆಯನ್ನ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಈಗ ಉದ್ಭವವಾಗಿದೆ. ಪ್ರಮುಖವಾಗಿ ಕೊಲ್ಲಿ ರಾಷ್ಟ್ರದಲ್ಲಿ ಉದ್ಭವಿಸಿರ್ತಕ್ಕಂಥ ಯುದ್ಧದ ಪರಿಣಾಮ ಆಟೋ ಡ್ರೈವರ್ಸ್ ಇರ್ಬೋದು, ಹಾಗೆ ಇನ್ನಿತರ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಉದ್ಭವಿಸಿದೆ. ಜೊತೆಗೆ ಆಟೋ LPG ಸಿಗದೆ ಆಟೋ ಚಾಲಕರು ಕ್ಯೂ ನಿಲ್ಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ವಿಧಾನಸೌಧದಲ್ಲಿ ಸಭಾಧ್ಯಕ್ಷರ ಕಚೇರಿಯ ಮುಂಭಾಗ MLAಗಳ PAಗಳು ಕ್ಯೂ ನಿಂತಿದ್ದಾರೆ. ಯಾವ ಕಾರಣಕ್ಕಾಗಿ ಕ್ಯೂ ನಿಂತಿರೋದು ಅಂತಂದ್ರೆ, ನಾಳೆ ನಡೆಯುವಂತ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು RCB ನಡುವಿನ
ಪಂದ್ಯದ ಟಿಕೆಟ್ಗಾಗಿ ಅಲ್ಲಿ PA ಕ್ಯೂ ನಿಲ್ಲಿಸಲಾಗಿದೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಬಜೆಟ್ ಅಧಿವೇಶನದ ವೇಳೆ ಶಾಸಕರು ಅಧಿವೇಶನದಲ್ಲಿಯೇ ಪ್ರಸ್ತಾಪವನ್ನು ಮಾಡಿದ್ರು, ನಮಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರವಾಗಿ. ಆ ಪಕ್ಷ ಈ ಪಕ್ಷ ಇನ್ನೊಂದು ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದ ಶಾಸಕರು ಕೂಡ ಈ ವಿಚಾರವಾಗಿ ಸಮ್ಮತಿಯನ್ನು ಸೂಚಿಸಿದ್ರು, ಜೊತೆಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಸಭಾಧ್ಯಕ್ಷರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನಲ್ಲಿ ಅಪಸ್ವರವನ್ನು ವ್ಯಕ್ತಪಡಿಸೋದು ಬಿಟ್ರೆ ಇನ್ನುಳಿದಂತೆ ಅಂದ್ರೆ ಈ ಬಿಜೆಪಿಯವರು ಇರ್ಬೋದು ಅಥವಾ ಕಾಂಗ್ರೆಸ್ನವರು ಇರ್ಬೋದು, ಹಾಗೆ JDS ಪಕ್ಷದ 3 ಪಕ್ಷದ ಶಾಸಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಹಕ್ಕದು, ನಮ್ದು ಟಿಕೆಟ್ ಅನ್ನು ಕೊಡಬೇಕು ನಮಗೆ ಅನ್ನುವಂಥ ರೀತಿಯಲ್ಲಿ ಧ್ವನಿಯನ್ನ ಎತ್ತಿದ್ರು. ಈ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಜೊತೆಗೆ KSCA ಕೂಡ ಸರ್ಕಾರದ ಒಂದು ವಿಚಾರಕ್ಕೆ ಮಣಿದು ಈಗಾಗಲೇ 3 ಟಿಕೆಟ್ ಅನ್ನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜೊತೆಗೆ ಈಗಾಗಲೇ ವಿತರಣೆಯನ್ನು ಕೂಡ ಮಾಡಲಾಗ್ತದೆ. ಇವತ್ತು ವಿಧಾನಸೌಧದಲ್ಲಿ ಸಭಾಧ್ಯಕ್ಷರ ಕಚೇರಿಯಲ್ಲಿಯೇ ಇವತ್ತು ಟಿಕೆಟ್ ಅನ್ನ ವಿತರಣೆ ಮಾಡಲಾಗ್ತದೆ. ಒಂದ್ ಕಡೆ ಸ್ಪೀಕರ್ ಕಚೇರಿಯಲ್ಲಿ ವಿತರಣೆ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಸಭಾಧ್ಯಕ್ಷರ ಕಚೇರಿಯಲ್ಲಿಯೂ ಕೂಡ ಶಾಸಕರಿಗಾಗಿ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗ್ತದೆ. ಈ ಟಿಕೆಟ್ಗಾಗಿ ಶಾಸಕರ PA ಕ್ಯೂನಲ್ಲಿ ನಿಂತಿದ್ದಾರೆ. ಒಂದ್ ಕಡೆ ಕೊಲ್ಲಿ ರಾಷ್ಟ್ರದಲ್ಲಿ ನಡೆತಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಆಟೋ ಚಾಲಕರು ಆಟೋ LPGಗಾಗಿ ಪರಿತಪಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಟಿಕೆಟ್ಗಾಗಿ MLAಗಳ PA ಕ್ಯೂ ನಿಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರನ್ನ ಎಲ್ಲೋ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾದರೂ ಕೂಡ MLAಗಳು ತಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ಈ ಒಂದು IPL ಟಿಕೆಟ್ಗಾಗಿ ಅವರು ಪಣ ತೊಟ್ಟಂತೆ ಕಾಣಿಸ್ತದೆ. ಜನಸಾಮಾನ್ಯರ ಸಮಸ್ಯೆಯನ್ನು ಬಗೆಹರಿಸಬೇಕಿದ್ದಂತ ಜನಪ್ರತಿನಿಧಿಗಳು ಈ ರೀತಿಯಾಗಿ ಕ್ರಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ವಿಚಾರವಾಗಿ ಮಾಜಿ CM ಆಗಿರತಕ್ಕಂತ ಸದಾನಂದ ಗೌಡರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ನ ವಿಚಾರ ಯಾವ ಕಾರಣಕ್ಕಾಗಿ ಚರ್ಚೆ ಆಗಬೇಕಿತ್ತು ಅಂತಂದ್ರೆ RCB ವಿಜಯೋತ್ಸವದ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಆ ವಿಚಾರವಾಗಿ ಇವರು ಸದನದಲ್ಲಿ ಚರ್ಚೆಯನ್ನು ಮಾಡಬೇಕಿತ್ತು. ಆ 11 ಜನರ ಸಾವಿಗೆ ಕಾರಣಕ್ಕಾಗಿ ಅಲ್ಲಿ ಚರ್ಚೆ ನಡೀಬೇಕಿತ್ತು. ಬದಲಾಗಿ ಇವರು IPL ಟಿಕೆಟ್ಗಾಗಿ ಚರ್ಚೆ ನಡೆಸಿದ್ರು ಅನ್ನುವಂಥ ರೀತಿಯಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ಭಿಕ್ಷೆ ಬೇಡುವಂತ ಪರಿಸ್ಥಿತಿಯನ್ನ ಯಾವುದೇ ರೀತಿಯ ಶಾಸಕರು ಮಾಡಬಾರ್ದಿತ್ತು ಅನ್ನುವಂಥ ರೀತಿಯಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಟಿಕೆಟ್ MLAಗಳಿಗೂ ಕೂಡ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಮೀಮ್ಸ್ಗಳನ್ನು ಕೂಡ ಜನ ಮಾಡಿ ಹರಿಬಿಡ್ತಾ ಇದ್ರು ಇಂಟರ್ನೆಟ್ ನಲ್ಲಿ. ಅಂದ್ರೆ ಆ ರೀತಿಯಾಗಿ ಕರ್ನಾಟಕದ MLAಗಳ ಮಾನ ಮರ್ಯಾದೆಯು ಕೂಡ ಇಂಟರ್ನೆಟ್ ನಲ್ಲಿ ಹರಾಜಾಗ್ತದೆ. ಈ ರೀತಿಯ ಪರಿಸ್ಥಿತಿ ಉದ್ಭವಿಸಿದ್ರು ಕೂಡ ಇವತ್ತು ವಿಧಾನಸೌಧದಲ್ಲಿ ಕ್ಯೂ ನಿಂತಿರ್ತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. MLAಗಳ PA ಬೇರೆ ಮಾಡೋದಕ್ಕೆ ಬೇರೆ ಕೆಲಸಗಳಿಲ್ವಾ ಆಗಿದ್ರೆ ಅನ್ನುವಂಥ ರೀತಿಯಲ್ಲಿ ಕೂಡ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಜನರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೋಸ್ಕರವಾಗಿ ಇವರು ಕ್ಯೂ ನಿಂತು ಇಲಾಖೆಗಳ ಮುಂದೆ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕಿತ್ತು. ಆದ್ರೆ ಅದರ ಬದಲಾಗಿ IPL ಟಿಕೆಟ್ಗಾಗಿ ತಮ್ಮ ಸರ್ಕಾರಿ PA ಕೂಡ ಇವತ್ತು ಅವರು ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ಕರ್ನಾಟಕದ ರಾಜಕಾರಣಕ್ಕೆ ಎಲ್ಲ ಒಂದ್ ಕಡೆ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಮಾಹಿತಿಗಾಗಿ.